ರಾಜ್ಯದಲ್ಲಿ ಈ ಜನಿವಾರದ ಜಟಾಪಟಿ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಶಿವಮೊಗ್ಗ ಆಯಿತು, ಬೀದರ್ ಆಯಿತು, ಈಗ ಧಾರವಾಡದ ಸರದಿ. ಧಾರವಾಡದಲ್ಲೂ ಕೂಡ ಜನಿವಾರವನ್ನು ಬಿಚ್ಚಿಸಿರುವಂತಹ ಘಟನೆ ನಡೆದಿದೆ. ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ. ಧಾರವಾಡ ನಗರದ ಹುರುಕಡ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿರುವಂತಹದ್ದು. ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಕೊಟ್ಟಂತಹ ವೇಳೆ ವಿದ್ಯಾರ್ಥಿ ನಂದನ್ ಏರಿ ಜನಿವಾರವನ್ನು ಕಟ್ ಮಾಡಿದ್ದಾರಂತೆ ಸಿಬ್ಬಂದಿಗಳು. ಜನಿವಾರ ಧರಿಸಿ ಒಳಗೆ ಹೋಗೋದಕ್ಕೆ ಸಿಬ್ಬಂದಿಗಳು ಅವಕಾಶ ಕೊಟ್ಟಿಲ್ಲ. ತೆಗೆಯಲು ಸಮಯವನ್ನು ಕೊಡದೇನೆ ಕತ್ತರಿ ಹಾಕಿಬಿಟ್ಟಿದ್ದಾರಂತೆ. ಇದರಿಂದ ವಿದ್ಯಾರ್ಥಿ ಸಿಟ್ಟಿಗೀಡಾಗಿದ್ದಾನೆ. ಘಟನೆಯಿಂದ ಶಾಕಿಗೊಳಗಾಗಿರುವಂತಹ ವಿದ್ಯಾರ್ಥಿ ನಂದನ್ ಏರಿ ಮಗನ ಜನಿವಾರವನ್ನು ತೆಗೆದಿದ್ದಕ್ಕೆ ವಿದ್ಯಾರ್ಥಿಯ ತಂದೆ ವಿವೇಕ್ ಏರಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಏನು ಜನಿವಾರಕ್ಕೆ ಕತ್ತರಿಯನ್ನು ಹಾಕಿದ್ರು, ಆ ಕತ್ತರಿ ಹಾಕಿರುವಂಥ ಘಟನೆ ಧಾರವಾಡದಲ್ಲಿ ಕೂಡ ಏನಂತ ಹೇಳಿದ್ರೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಓರ್ವ ವಿದ್ಯಾರ್ಥಿಗೆ ಏನು ಹುರ್ಕಡ್ಲಿ ಲಾ ಕಾಲೇಜ್ನಲ್ಲಿ ಏನು ಪರೀಕ್ಷೆ ಬಂದಿತ್ತು, CET ಪರೀಕ್ಷೆ, ಆ ಸಂದರ್ಭದಲ್ಲಿ ಪರೀಕ್ಷಾ ಕೊಠಡಿಗೆ ಒಳಗೆ ಹೋಗಲಿಕ್ಕೆ ಒಂದು ಏನಂತಿದ್ರೆ ಜನಿವಾರವನ್ನು ತೆಗೆದು ಹೋಗ್ಬೇಕನ್ನುವಂಥ ಮಾತನ್ನು ಇಲ್ಲಿ ಕೂಡ ಅನ್ನಂತ ಹೇಳಿರುವಂಥದ್ದು. ನಮ್ಮ ಜೊತೆ ಏನಂತಿದ್ರೆ ನಂದನ್ ಏರಿ ಅನ್ನುವಂಥ ಏನು ಈ ವಿದ್ಯಾರ್ಥಿ ಇದ್ದಾನೆ, ಆ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾನೆ. ಏನು ಹೇಳ್ತಾನೆ ನೋಡೋಣ. ನಂದನ್, ಏನಾಗಿತ್ತು ಆ ದಿನ ನೀವು ಪರೀಕ್ಷೆಗೆ ಬರ್ಲಿಕ್ಕೆ ಹೋದಾಗಂತ? ನಾನು 16ಗೆ ನಂದು ಫಸ್ಟ್ ಎಕ್ಸಾಮ್ ಇತ್ತು. ಮುಂಜಾನೆ 10:00ಗೆ ಫಿಸಿಕ್ಸ್ ಎಕ್ಸಾಮ್ ಬರಲಿಕ್ಕೆ ಹೊಂಟಿದ್ದೆ ಹುರ್ಕಡ್ಲಿ ಅಜ್ಜ ಗರ್ಲ್ಸ್ PU ಕಾಲೇಜ್ನಲ್ಲಿ. ಅವಾಗ ಹೋಗೋಬೇಕಾದ್ರೆ ನಂದು ಚೆಕಿಂಗ್ ಎಲ್ಲ ನಡೀತಾ ಇತ್ತು. ಆವಾಗ ಪೊಲೀಸ್ ಆಫೀಸರ್ಸ್ ಎಲ್ಲ ನಿಂತಿದ್ರು. ಅವರು ಚೆಕ್ ಮಾಡ್ಲಿಕ್ಕಿದ್ರು. ನಂದು ಇಲ್ಲೇ ಕೊಳ್ತ್ರಿ ಇಲ್ಲೇ ಜನಿವಾರ ಕಾಣ್ತು ಅವರಿಗೆ. ಅವ್ರ ಕಣ್ಮೇಲೆ ಅವರೇನಂದ್ರು, ಅದನ್ನು ತೆಗಿಬೇಕಾಗ್ತದೆ, ಈಗ ಎಕ್ಸಾಮ್ ಬರ್ಲಿಕ್ಕೆ ಅಲೋ ಮಾಡೋದಿಲ್ಲ, ತೆಗಿಲ್ಲ ಅಂದರೆ ಅಂತಂದರು. ನಾನು ಕನ್ಫ್ಯೂಸ್ ಆಗಿ ಹಿಂಗೆ ಜನಿವಾರ ತೋರಿಸಿದೆ ಅವರಿಗೆ, ಈ ಜನಿವಾರದ ಅದನ್ನ ಹೆಂಗೆ ತೆಗಿಲಿಕ್ಕೆ ಬರ್ತದೆ ಅಂತಂದು. ಆಮೇಲೆ ಮತ್ತು ಎಕ್ಸಾಮ್ ಟೆನ್ಷನ್ ಒಂದಿತ್ತು, ಅದಕ್ಕೆ ನಾ ಒಳಗೆ ಹೊಂಟಿದ್ದೆ ಎಲ್ಲ ತೆಗೆದು ಬರಲಿಕ್ಕೆ. ಅವಾಗ ಇನ್ನೊಬ್ಬರು ಅಷ್ಟು ಟೈಮ್ ಇಲ್ಲ ಈಗ, ಏನು ತಗೋದು ಕೊಡ್ತೀಯಾ ಅಂತಂದು ಹೇಳಿ ಕತ್ತರಿ ತೊಗೊಂಬಂದು ಕಟ್ ಮಾಡಿದರು. ಆಮೇಲೆ ಅದನ್ನು ನಾನೇ ಇಟ್ಕೊಂಡು, ಅವ್ರಿಗೆ ನಾ ಏನು ಹೇಳಿದ್ದೆ ಅಂದರೆ, ನಾನೇ ರೂಮ್ ಒಳಗೆ ಹೋಗಿ ಜನಿವಾರ ತೆಗೆದು ನನ್ನ ಬ್ಯಾಗ್ನ ಇಟ್ಕೊಂಬರ್ತೇನೆ ಅಂತಂದೆ. ಅವ್ರೇನಂದ್ರು, ಅಷ್ಟೇನು ಟೈಮ್ ಇಲ್ಲ ಈಗ, ಅದಕ್ಕೆ ಕತ್ರಿ ತೊಗೊಂಬಂದು ಕಟ್ ಮಾಡಿದರು. ಆಮೇಲೆ ನನಗೆ ಕೊಟ್ಟು. ಯಾವ ಕಾಲೇಜಿನಲ್ಲಿ ಬಂದಿತ್ತು ನಿಮ್ದು ಎಕ್ಸಾಮ್? ಆಮೇಲೆ ನೀವು ಕಲಿಯೋದು ಯಾವ ಕಾಲೇಜ್ ಅಂತ? ನಂದು CET ಎಕ್ಸಾಮ್ ಬಂದಿದ್ದು ಶ್ರೀ ಹುರ್ಕಡ್ಲಿ ಅಜ್ಜ ಗರ್ಲ್ಸ್ PU ಕಾಲೇಜ್ನಲ್ಲಿ ಬಂದಿತ್ತು. ಆಮೇಲೆ ನಾ ಕಲಿಯೋದು JSS RSH PU ಕಾಲೇಜ್ನಲ್ಲಿ. ಏನು ಅನಿಸ್ತು ನಿಮ್ಗೆ? ಆಮೇಲೆ ನೀವು ಬಂದು ಏನು ಮನೆಯೊಳಗೆ ಹೇಳಿದ್ರು, ಏನು ಮಾಡಿದ್ರಿ ಅಂತ? ಅವತ್ತು 16ಗಂತೂ ನಾ ಏನು ಮನ್ಯಾಗ ಏನು ಹೇಳಿದ್ದಿಲ್ಲ. ಅಂದರೆ ಎಕ್ಸಾಮ್ ಒಂದು ನಡೀತಾ ಇತ್ತು ಮತ್ತು ಅದು ಟೆನ್ಷನ್ ಇತ್ತು, ಅದಕ್ಕೇನು ಹೇಳಲಿಕ್ಕೆ ನೆನಪಾಗಲಿಲ್ಲ ನನಗೆ. ನೀವು 14ನೇ ತಾರೀಕು ಪರೀಕ್ಷೆಗೆ ಹೋಗಿದ್ದೀರಿ, CET ಪರೀಕ್ಷೆಗೆ. ಮೊದಲ ಫಿಸಿಕ್ಸ್ ಇತ್ತು. ಎಂಟ್ರೆನ್ಸ್ ಆಗಿ ಅವ್ನು ಪೊಲೀಸ್ ಹಿಡಿದಾರೆ. ಅವ್ನು ಅಂಗಿ ಒಳಗೆ ಅದು ಜನಿವಾರ ಕಂಡದ. ಇದೇನಪ್ಪ ಅಂತ ಕೇಳ್ಯಾರ, ಅವ್ನು ಜನಿವಾರ ಅಂತ ಹೇಳ್ಯಾನ್ರಿ. ಇದು ಅಲೌಡ್ ಇಲ್ಲ ಅಂತ ಯಾರು? ಇಲ್ಲರಿ, ನಮಗೆಲ್ಲ ನಿಮಗೆ ಗೊತ್ತಿಲ್ಲ, ಅಲೌಡ್ ಇಲ್ಲ ಅಂತೇಳಿ ಬಾಕಿ ಎಲ್ಲ ಬಿಟ್ಟು ಬಂದೆ. ನಾನು ಏನು ತೊಗೊಂಬಂದಿಲ್ಲ, ಮೊಬೈಲ್ ಬಿಟ್ಟು ಹೋಗ್ಯಾನ, ಕಿವ್ಯಾಗ ಒಂದು ಓಲಿ ಹಾಕೊಂಡಿದ್ದು ಅದನ್ನು ತೆಗೆದು ಹೋಗ್ಯಾನ, ಎಲ್ಲ ಹೋದ್ರು. ಜನಿವಾರ ಒಂದು ಹಿಡಿದವ್ರು ತೆಗೆದ್ರೆ ಬಿಡ್ತೀನಿ, ಒಳಗೆ ಇಲ್ಲೇ ಬಿಡೋದಿಲ್ಲ ಅಂತ ಯಾರು? ಆಮೇಲೆ ಅದನ್ನು ಒಬ್ಬರು ಕಟ್ಟು ಮಾಡಿಸ್ಬಿಟ್ರೆ. ಅದನ್ನು ಕಟ್ ಮಾಡಿದ ಮೇಲೆ ಅದನ್ನು ಅಲ್ಲೇ ಬಿಟ್ಟಿದ್ರೆ ನಡೀತಿತ್ತು. ಅವ ಅದನ್ನು ಕಿಸೆ ಇಟ್ಕೊಂಡು ಪರೀಕ್ಷೆಗೆ ಹೋಗ್ಯಾನ. ಅವ್ನ ಕಡೆನೇ ಕೊಟ್ಟರೆ ನಾನು ಕಟ್ ಮಾಡಿ. ಅದನ್ನು ಏನು ಸಾರ್ಥಕ ಮಾಡ್ದಂಗೆ ಆಯ್ತು. ನೀವು ಜನಿವಾರ ತೆಗಿಸಿ ಏನು ಮಾಡಿದ್ರಿ? ನಮ್ಮ ಬ್ರಾಹ್ಮಣತೆಗೂ ನೀವು ಅಪಮಾನ ಮಾಡಿಬಿಟ್ರಿ. ಜನಿವಾರ ನಾವು ಮುಂಜಿ ಮೇಲೆ ಹಾಕೊಂಡ್ಮೇಲೆ ನಾವು ಅದನ್ನು ತೆಗೆಯೋದೇ ಇಲ್ಲ. ನಾವು ಸತ್ತ ಮೇಲೆ ಅದು ನಮ್ಮ ಜೋಡಿ ಸುಟ್ಟ ಮೇಲೆ ಹೋಗೋದು. ಅದು ಅಂಥ ಒಂದು ಪವಿತ್ರವಾದ ಒಂದು ದಾರವನ್ನು ನೀವು ನಮ್ಮನ್ನ ಕಟ್ ಮಾಡಿ ತೆಗಿಸ್ಬಿಟ್ರಿ. ಎಷ್ಟು ಆಘಾತ ಆಗಿದೆ ನಮ್ಮ ಹುಡುಗ ಅಂದರೆ, ಅವ ಪರೀಕ್ಷೆನ ಬರೋಬ್ಬರಿ ಮಾಡಿಲ್ಲ. ಅವಾಗ ಆಘಾತ ಆಗಿ ಅವಂಗೆ ಈ ಕೆಲವೊಂದು ಪ್ರಶ್ನೆಗಳು ಉತ್ತರ ಅವ್ಗೆ ನೆನಪೂ ಆಗಿಲ್ಲ. 4 ದಿವಸ 5 ದಿವಸ ಕೂತು ನಿಧಿಗೆಟ್ಟು ತಯಾರು ಮಾಡಿ ಹೋದವ್ರಿಗೆ ಇಂಥವೆಲ್ಲ ಮಾಡಿಬಿಟ್ರೆ ಭಾಳ ಆಘಾತ ಆಗ್ಬಿಟ್ಟಿದ್ರೆ ನಮ್ಮ ಹುಡುಗ ಚಲೋ ಆಗಿಲ್ಲ. ನನ್ನ ಮೂಲ ಪ್ರಶ್ನೆ ಇರುವಂತಹದ್ದು, ಎಲ್ಲೂ ಕೂಡ ಡ್ರೆಸ್ ಕೋಡ್ನಲ್ಲಿ ಜನಿವಾರವನ್ನು ಹಾಕಬಾರ್ದು ಅಂತ ಇಲ್ಲ. ಮೇಲಾಧಿಕಾರಿಗಳಾಗಲಿ ಅಥವಾ ಇಲಾಖೆಯಿಂದಾಗಲಿ ಸೂಚನೆ ಕೂಡ ಬಂದಿಲ್ಲ. ಒಂದೇ ರೀತಿಯ ಘಟನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಾಗುತ್ತೆ ಅಂದರೆ ಏನರ್ಥ? ಅದೀಗಿರುವಂತಹ ಪ್ರಶ್ನೆ.